ನಮಸ್ಕಾರ, ವೆಲ್ಕಮ್ ಟು ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್ ಸುಜೋಗ್ ಥೆರಪಿ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪ್ರೈಮರಿ ಮತ್ತು ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ನೆನ್ನೆ ಪ್ರೈಮರಿ ಮತ್ತು ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಮಾಡಿದ್ದೀವಿ. ನೆನ್ನೆ ಮಾಡಿರೋ ಕ್ಲಾಸು ಎಷ್ಟು ಜನಕ್ಕೆ ಅರ್ಥ ಆಗಿದೆ? ಅರ್ಥ ಆಯ್ತಾ? ಮತ್ತೊಂದು ಸರಿ ಮಾಡಬೇಕಾ? ಎಷ್ಟು ಜನ ಇದ್ದೀರಾ? ಓಕೆ, ನಾನಿವಾಗ ಬಿಲೋ ದ ಡಯಾಫ್ರಮ್ ತಗೊಳ್ತೀನಿ. ಎಷ್ಟು? ಈ ಎರಡು ತಗೊಳ್ತೀನಿ, ಒಂದು ಹ್ಯಾಂಡು ಒಂದು ಲೆಗ್ಗು ಪ್ಲಸ್ ಹಾಫ್ ಆಫ್ ದ ಬಾಡಿ, ಇದಿಷ್ಟು ತಗೊಳ್ತೀನಿ. ಓಕೆ, ಈಗ ತೋರಿಸ್ತಾ ಇದ್ದೀನಿ. ಈಗ ನಿಮಗೆ ಈಗ ಕಾಣಿಸ್ತಾ. ಈಗ ನಾನು ಇದಿಷ್ಟು ಮಾತ್ರ ತಗೊಳ್ತೀನಿ. ಇದಿಷ್ಟು ಲೆಫ್ಟ್ ಹ್ಯಾಂಡ್ ಆಫ್ ದ ಲೆಫ್ಟ್ ಬಾಡಿ, ಕರೆಕ್ಟಾ ಸರ್? ಕಾಣಿಸ್ತಾ ಇಲ್ಲ. ಓಕೆ, ಡನ್. ರೈಟ್. ಸೊ ಇದಿಷ್ಟು ಪಾರ್ಟ್ ಇಲ್ಲಿಂದ ಇಲ್ಲಿ ತನಕನು, ಒಂದು ಲೆಫ್ಟ್ ಲೆಗ್ಗು ಒಂದು ಲೆಫ್ಟ್ ಹ್ಯಾಂಡ್, ಕರೆಕ್ಟ್ ಅಲ್ವಾ? ಸೊ ಇದು ಬಾಡಿಯಲ್ಲಿ ಯಾವ ಪಾರ್ಟಲ್ಲಿ ಬರುತ್ತೆ ತೋರಿಸಿ. ನಿಮ್ಮ ಬಾಡಿಯಲ್ಲಿ ಯಾವ ಪಾರ್ಟಲ್ಲಿ ಬರುತ್ತೆ? ಲೆಫ್ಟ್ ಸೈಡ್. ಓಕೆ, ನಾವು ಪ್ರೈಮರಿ ಕರೆಸ್ಪಾಂಡೆನ್ಸ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಸೊ ಈಗ ಬಲಗೈಯಲ್ಲಿ ಎಲ್ಲಿ ಬರುತ್ತೆ ಅದು? ನಾಗರತ್ನ ಮಾಡ್ಕೊಳ್ಳಿ. ಬಲಗೈಯಲ್ಲಿ ಎಲ್ಲಿ ಬರುತ್ತೆ ಈಗ? ಒಬ್ರು ಕರೆಕ್ಟ್ ಆಗಿ ಹೇಳಿದ್ರು. ಶೋಭಾ ರಾಣಿ, ನಿಮ್ದು ಕೈ ಕಾಣಿಸ್ತಾ ಯಾವ ಸೈಡ್ ಬರುತ್ತೆ? ರೈಟ್, ಹೇಳಿ, ನೀವು ಹೇಳಿ. ಸ್ಮಾಲ್ ರಿಂಗ್ ಫಿಂಗರ್ ರೈಟ್ ಹ್ಯಾಂಡ್ ಅಲ್ಲಿ. ರೈಟ್. ಓಕೆ, ಇದಕ್ಕೆ ಏನಂತ ಕರಿತೀವಿ ನಾವು? ಇದು ಪ್ರೈಮರಿ ಕರೆಸ್ಪಾಂಡೆನ್ಸ್ ಆಯಿತು. ಈ ಕೈಯಲ್ಲಿ ತೋರಿಸಿದಾಗ ಈ ಕೈಯಲ್ಲಿ ಏನಂತ ಕರಿತೀವಿ? ಈ ಪಾರ್ಟ್ನ ನಾವು ಈ ಭಾಗ ಸೆಕೆಂಡರಿ. ರೈಟ್ ಲೆಗ್, ಕರೆಕ್ಟ್ ಅಲ್ವಾ? ಸೊ ಫುಲ್ ಬಾಡಿಗೂ ಪ್ರತಿಯೊಂದು ಆರ್ಗನ್ಗೂ ನಾವು ಹಾಗೆ ತಗೋಬೇಕು. ಪ್ರೈಮರಿ ಕರೆಸ್ಪಾಂಡೆನ್ಸು ಮತ್ತು ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಅಂತ ಕರಿತೀವಿ. ಈಗ ಒಂದು ಸಣ್ಣದೊಂದು ರೀಕ್ಯಾಪ್ ಹೋಗೋಣ. ನನ್ನ ಲೆಂಗ್ಸ್ ಹೇಳಿದ್ದೀನಲ್ವಾ? ಸೊ ಲೆಂಗ್ಸ್ದು ಪ್ರೈಮರಿ ಕರೆಸ್ಪಾಂಡೆನ್ಸು ಮೇಲ್ಗಡೆ ಇರೋದು ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಲೆಂಗ್ಸು ಕರೆಸ್ಪಾಂಡೆನ್ಸ್ ಏರಿಯಾ. ದಿಸ್ ಈಸ್ ಲೆಫ್ಟ್ ಲೆಂಗ್, ಲೆಫ್ಟ್ ಹೆಡ್ ಕರೆಸ್ಪಾಂಡೆನ್ಸ್, ಪ್ರೈಮರಿ ಕರೆಸ್ಪಾಂಡೆನ್ಸ್. ಇದಿಷ್ಟು ಪಾರ್ಟು ಲೆಫ್ಟ್ ಲೆಂಗ್ಸ್ ಮತ್ತು ಲೆಫ್ಟ್ ಹೆಡ್. ಸೇಮ್ ಇದೆ ರೈಟ್ ಹ್ಯಾಂಡಲ್ಲಿ ಬಂದಾಗ. ಈ ಲೆಫ್ಟ್ ಹ್ಯಾಂಡಲ್ಲಿ ನಿಮಗೆ ಪ್ರೈಮರಿ ಕರೆಸ್ಪಾಂಡೆನ್ಸಲ್ಲಿ ಏರಿಯಾ ಜಾಸ್ತಿ ಇರುತ್ತೆ. ಸೆಕೆಂಡ್ರಿ ಕರೆಸ್ಪಾಂಡೆನ್ಸಲ್ಲಿ ಬಂದಾಗ ನಿಮ್ಗೆ ಏರಿಯಾ ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟು ಏರಿಯಾ ಕಡಿಮೆ ಆಗುತ್ತೆ ಅಷ್ಟು ಟ್ರೀಟ್ಮೆಂಟು ಫಾಸ್ಟಾಗಿ ಸಹ ನಾವು ಕೊಡ್ಬೋದು. ಸೊ ಓವರ್ಲ್ಯಾಪಿಂಗ್ ಆರ್ಗನ್ಸ್, ನೆನ್ನೆ ಹೇಳಿದೆ. ಓವರ್ಲ್ಯಾಪಿಂಗ್ ಆರ್ಗನ್ಸ್ ಪ್ರಾಬ್ಲಮ್ ಏನಿದೆ ನೋಡಿಕೊಂಡು ನಾವು ಲೆಫ್ಟು ಅಥವಾ ರೈಟು, ಪ್ರೈಮರಿ ಅಥವಾ ಸೆಕೆಂಡ್ರಿ ಆರ್ಗನ್ಸ್ನ ನಾವು ಕನ್ಸಂಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ಲು ಲಿವರು ನಮಗೆ ರೈಟ್ ಸೈಡಲ್ಲಿ ಬರುತ್ತೆ. ಯೂಶ್ವಲಿ ನಾವು ರೈಟ್ ಹ್ಯಾಂಡ್ನ ಯೂಸ್ ಮಾಡಬೇಕು. ಸೊ ರೈಟ್ ಹ್ಯಾಂಡ್ ಯೂಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಓವರ್ಲ್ಯಾಪಿಂಗ್ ಆರ್ಗನ್ಸ್ ಏನಿದೆಯಲ್ವ, ಹಾರ್ಟು, ಲಂಗ್ಸು, ನಿಮ್ಮ ಲಿವರ್ ಮೇಲೆ ಓವರ್ಲ್ಯಾಪಿಂಗ್ ಆಗುತ್ತೆ. ಸೊ ಪ್ರೈಮರಿ ಕರೆಸ್ಪಾಂಡೆನ್ಸ್ ಅಂತ ಬಂದಾಗ ಇಲ್ಲಿ ನಾವು ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಲೆಫ್ಟ್ ಹ್ಯಾಂಡಲ್ಲಿ ತೊಗೊಳ್ತೀವಿ. ಯಾಕೆ ಅಂದರೆ ಇಲ್ಲಿ ಯಾವುದೂ ಓವರ್ಲ್ಯಾಪಿಂಗ್ ಸಿಕ್ಕಲ್ಲ ಅಂತ. ಬಟ್ ಪೇಷಂಟಿಗೆ ಯಾವುದೇ ಹಾರ್ಟ್ ಲಂಗ್ಸ್ ಇಶ್ಯೂ ಇಲ್ಲ ಅಂದರೆ ನೀವು ರೈಟ್ ಹ್ಯಾಂಡಲ್ಲಿ ಕೊಟ್ಟಾಗ ರಿಸಲ್ಟ್ ಫಾಸ್ಟಾಗಿ ಬರುತ್ತೆ. ಈ ಟಿಪ್ ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೇಮು ಲೆಗ್ಗಲ್ಲೂ ನಿಮಗೆ ಅದೇ ಥರ ಬರುತ್ತೆ, ಪ್ರೈಮರಿ ಮತ್ತು ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂತ ಬಂದಾಗ. ಸೇಮ್ ನಿಮಗೆ ಹ್ಯಾಂಡಲ್ಲಿ ಹೇಗೆ ಸೆಕೆಂಡರಿ ಕರೆಸ್ಪಾಂಡೆನ್ಸಲ್ಲಿ ಲಿವರು ನಿಮ್ಮ ಲಿಟ್ಲ್ ಫಿಂಗರ್ ಕೆಳಗಡೆ ಬರುತ್ತೆ, ರೈಟ್ ಹ್ಯಾಂಡಲ್ಲಿ ತಂಬು ಫಿಂಗರ್ ಕೆಳಗಡೆ ಬರುತ್ತೆ. ನಿಮಗೆ ಜೋಕ್ ಅಂತ ತಗೊಂಡಾಗ, ಪಾದ ಅಂತ ತಗೊಂಡಾಗ ಸೇಮ್ ಅದೇ ಥರನೇ ನೋಡಿ. ಲೆಫ್ಟ್ ಫುಟಲ್ಲಿ ನಿಮಗೆ ಲಿಟ್ಲ್ ಫಿಂಗರ್ ಕೆಳಗಡೆ ಬರುತ್ತೆ, ರೈಟ್ ಫುಟಲ್ಲಿ ನಿಮಗೆ ತಂಬ್ ಫಿಂಗರ್ ಕೆಳಗಡೆ ಬರುತ್ತೆ. ನಿಮ್ಮ ಪಾದ ಮತ್ತು ನಿಮ್ಮ ಹಸ್ತಗಳು ಎರಡೂ ಒಂದಕ್ಕೊಂದು ಹೊಂದಾಣಿಕೆಯಲ್ಲೇ ಇರುತ್ತೆ. ನೀವು ಪಾದ ಮತ್ತು ಹಸ್ತಗಳನ್ನ ಎರಡೂ ಪಕ್ಕ ಪಕ್ಕ ಇಟ್ಕೊಂಡು ನೀವು
ಡಯಾಗ್ರಾಮ್ನ ಇಟ್ಕೊಂಡು ನೀವು ಇನ್ನೂ ಡೀಪಾಗಿ ಕಲಿಯುವಂಥದ್ದು. ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೀವು ಹಸ್ತಗಳಲ್ಲಿ ಚೆನ್ನಾಗಿ ಕಲ್ತ್ಕೊಂಡ್ರೆ ಸೇಮು ಪಾದದಲ್ಲೂ ಅದೇ ಥರ ಬರುತ್ತೆ. ಪಾದದಲ್ಲೂ ಆ್ಯಸ್ ಇಟ್ ಈಸ್ ನೀವು ಹಸ್ತಗಳಲ್ಲಿ ಏನು ನೋಡ್ತೀರೋ ಅದೇ ಥರ ಪಾದದಲ್ಲೂ ಸಹ ಬರುವಂಥದ್ದು. ಇದು ಇನ್ ಆ್ಯಂಡ್ ಯಾಂಗ್ ಮೊನ್ನೆದಿದು ಈಗ ನೋಡ್ತಾ ಇದ್ರಲ್ವ ಇದು. ಸೊ ದಿಸ್ ಈಸ್ ಯಾಂಗ್ ಬಾಡಿ. ನೀವೇನು ನೋಡ್ತಾ ಇದ್ದೀರಾ? ಯಾಂಗ್. ಹೇಗೆ ನೋಡಿ, ನಮ್ಮ ಕೈ ಹೀಗಿದೆಯಲ್ವ, ಇದು ಈಗ ಬೆಳಕು ಬೀಳ್ತಾ ಇದೆ. ಇಲ್ಲೇನು ಬೆಳಕು ಬೀಳ್ತಾ ಇದೆಯಲ್ಲ, ಇದಿಷ್ಟು ಯಾಂಗ್ ಬಾಡಿ. ಈ ಕಡೆ ಬೆಳಕಿಲ್ಲ, ಇಲ್ಲಿ ನನ್ನ ಕಡೆ ಏನಾಗಿದೆ ಬೆಳಕಿಲ್ಲ, ಇದು ಇನ್. ನೀವಿಲ್ಲಿ ನೋಡ್ತಾ ಇರೋದು ಅಷ್ಟೇನೆ. ಈ ಲೆಗ್ ಮಾತ್ರ ನಿಮಗೆ ಎರಡೂ ಕಾಲನ್ನ ಕೂಡಿಸಿದಾಗ ನೋಡಿ, ಈಗ ಓಪನ್ ಇದೆ ಲೆಗ್, ಇಲ್ಲಿ ಈ ಥರ ಓಪನ್ ಇದ್ದಾಗ ಈ ಕ್ಲೋಸ್ ಮಾಡಿದಾಗ ನಿಮಗೆ ಬೆಳಕು ಎಲ್ಲೆಲ್ಲಿ ಬೀಳುತ್ತೋ ಅಲ್ಲಿ ಮಾತ್ರನೇ ಯಾಂಗು. ಹಿಂಗೆ ಬಿಟ್ಟಾಗ ಓಪನ್ ಆಗುತ್ತೆ ಆ್ಯಕ್ಚುಲಿ, ಅದು ಇನ್ನು. ಹಿಂಗೆ ಕಾಲು ಕೂಡಿಸ್ಬೇಕು, ಕಾಲು ಕೂಡಿಸ್ಬಿಟ್ಟು ನಾವು ಬೆಳಕು ಬಿಟ್ಟಾಗ ಬೆಳಕು ಎಲ್ಲೆಲ್ಲಿ ಬೀಳುತ್ತೋ ಅದೆಲ್ಲ ಯಾಂಗು. ಈ ಕಡೆ ತಿರುಗಿಸಿದ್ರೆ ಇನ್ನು. ಈ ಲೆಗ್ ಇದೆಯಲ್ವಾ, ಫ್ರಂಟ್ ಆಫ್ ಬ್ಯಾಕ್ ಆಫು ನಮ್ಮಿಂದ ಹೊರಭಾಗದಲ್ಲಿ ಯಾಂಗ್ ಸೈಡ್ ಆಗುತ್ತೆ, ಎರಡೂ ತೊಡೆಗಳ ಮಧ್ಯಭಾಗದಲ್ಲಿ ಇನ್ ಸೈಡ್ ಆಗುತ್ತೆ. ಇದು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಡೀ ದೇಹ ಬ್ಯಾಕ್ ಸೈಡ್ ಏನಿದೆ ಯಾಂಗು, ಫ್ರಂಟು ಇನ್ನು. ಈ ತೊಡೆಗಳು ಮಾತ್ರ ನೀವೇನು ನೋಡ್ತಾ ಇದ್ರಲ್ಲ ಅರ್ಧ ಭಾಗ ಬರುತ್ತೆ, ಆಲ್ಮೋಸ್ಟ್ ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಈ ಶೇಪ್ ಬರುತ್ತೆ. ಈ ಬೆರಳಿಂದ ಈ ಥರ ಶೇಪ್ ಬರುತ್ತೆ. ಆಲ್ಮೋಸ್ಟ್ ಸ್ಟಮಕ್ ಮೆರಿಡಿಯನ್ ಹೆಂಗೆ ಹೋಗುತ್ತೋ ಅದೇ ಥರ ಅಂತ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಸ್ಟಮಕ್ ಮೆರಿಡಿಯನ್ ಹೇಗೆ ಹೋಗುತ್ತೆ ಆ ರೀತಿಯಾಗಿ ಅಲ್ಲಿ ಶೇಪ್ ಬರುತ್ತೆ. ಎರಡೂ ಕಾಲಲ್ಲೂ ನೀವು ಅದೇ ಥರನೇ ಇನ್ ಆ್ಯಂಡ್ ಯಾಂಗ್ನ ಡಿವೈಡ್ ಮಾಡಬೇಕು. ಸೊ ಇದು ಇನ್ ಆ್ಯಂಡ್ ಯಾಂಗ್ ಡಿವೈಡಿಂಗ್ ರೂಲ್. ಈಚ್ ಆ್ಯಂಡ್ ಎವರಿ ಆರ್ಗನ್ ಸಹ ಸುಜೋಕ್ ಬುಕ್ ತಗೊಳ್ಳಿ ಎಲ್ಲರೂ. ಸುಜೋಕ್ ಬುಕ್ಕಲ್ಲಿ ಇನ್ ಆ್ಯಂಡ್ ಯಾಂಗ್ ಇದೆ. ಪ್ಲಸ್ ಈಗ ನಾನೇನು ಪ್ರೈಮರಿ ಮತ್ತು ಸೆಕೆಂಡ್ರಿ ಆರ್ಗನ್ಸ್ ಕರೆಸ್ಪಾಂಡೆನ್ಸ್ ತೋರಿಸ್ದೆ, ಆ ಪ್ರೈಮರಿ ಮತ್ತು ಸೆಕೆಂಡ್ರಿ ಆರ್ಗನ್ಸ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಟ್ರೀಟ್ಮೆಂಟ್ ಸಲುವಾಗಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇವು. ಸೊ ಪ್ರೈಮರಿ ಸೆಕೆಂಡ್ರಿ ಆರ್ಗನ್ಸ್ ಆದ ನಂತರ ನೆಕ್ಸ್ಟ್ ಚಾಪ್ಟರ್ ಏನು ಬರುತ್ತೆ ಅಂದರೆ, ನಾನು ಫಸ್ಟಲ್ಲಿ ಹೇಳಿದ್ದೆ ದೇರ್ ಆರ್ ಸೋ ಮೆನಿ ಸಿಸ್ಟಮ್ಸ್ ಇನ್ ದ ಸುಜೋಕ್. ಕರೆಸ್ಪಾಂಡೆನ್ಸ್, ಇನ್ಸೆಕ್ಟ್, ಮಿನಿ, ಮೈಕ್ರೋ, ಇಷ್ಟು ಸಿಸ್ಟಮು ಸುಜೋಕಲ್ಲಿ ಇದೆ. ಥೆರಪಿ ಅಂತ ಬಂದಾಗ ಸಾಕಷ್ಟಿದೆ, ಒಂದು 8ರಿಂದ 10 ಸುಜೋಕ್ ಸಿಸ್ಟಮ್ಗಳಿದೆ. ಅದರಲ್ಲಿ ನಾವು ಮ್ಯಾಕ್ಸಿಮಮ್ ಫಾಸ್ಟಾಗಿ ಹೀಲ್ ಆಗುವಂಥದ್ದು, ಸ್ಪೀಡಾಗಿ ನಾವು ನೋಡ್ಕೊಳ್ಳುವಂಥದ್ದು ಯಾವುದು ಅಂದರೆ ಸುಜೋಕ್ ಪ್ರೆಷರ್ ಪ್ಲಸ್ ಸುಜೋಕ್ ಮ್ಯಾಗ್ನೆಟ್, ಸುಜೋಕ್ ಲೇಸರ್ ಥೆರಪಿ, ಸುಜೋಕ್ ಸೀಡ್ ಥೆರಪಿ, ಸುಜೋಕ್ ಮೋಕ್ಸಾ ಥೆರಪಿ. ಸೊ ಇಷ್ಟು ಥೆರಪಿಗಳನ್ನು ತುಂಬ ಫಾಸ್ಟಾಗಿ ಎಫೆಕ್ಟಿವ್ ಆಗಿ ಯೂಸ್ ಮಾಡುವಂಥ ಥೆರಪೀಸ್ ಇದು. ನಾವು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಗೆ ಹೋಗೋಕ್ಕೆ ಮುಂಚೆ ಸುಜೋಕ್ ಸಂಪೂರ್ಣವಾಗಿ ನಾವು ಫಸ್ಟು ತಿಳ್ಕೊಬೇಕಾಗತ್ತೆ. ಸು ಅಂದರೆ ಹ್ಯಾಂಡ್ಸ್, ಜೋಕ್ ಅಂದರೆ ಫೀಟ್. ಸು ಹ್ಯಾಂಡ್ಸ್ ಮತ್ತು ಫೀಟಲ್ಲಿ ನಾವು 2 ಕರೆಸ್ಪಾಂಡೆನ್ಸ್ ಸಿಸ್ಟಮ್ ನೋಡಿದ್ದೀವಿ. ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಪ್ರೈಮರಿ ಮತ್ತು ಸೆಕೆಂಡ್ರಿ ಆರ್ಗನ್ಸ್ ಅಂತ ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಬಿಕಾಸ್ ಆಫ್ ದ ಟ್ರೀಟ್ಮೆಂಟ್ಗೆ ಈಸಿ ಆಗೋದಕ್ಕೆ. ನೀವೀಗ ಕರೆಸ್ಪಾಂಡೆನ್ಸ್ ಸಿಸ್ಟಮ್ನ ಕಲ್ತಿದ್ದೀರಿ. ಈಗ ನೆಕ್ಸ್ಟ್ ಸಿಸ್ಟಮ್ ಯಾವುದು ಅಂದರೆ ಇನ್ಸೆಕ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಈಗ ನೀವು ಹಸ್ತಗಳಲ್ಲಿ ಇಡೀ ದೇಹ ನೋಡಿದ್ದೀರಾ. ಈಗ ಇನ್ಸೆಕ್ಟ್ ಸಿಸ್ಟಮ್ ಅಂದರೆ ಇಡೀ ದೇಹ ಈ ಒಂದೇ ಒಂದು ಬೆರಳಲ್ಲಿ ನೋಡ್ತೀರಾ. ಅಂದರೆ ಎಲ್ಲ ಬೆರಳಲ್ಲೂ ನೋಡ್ಬೋದು, ಒಂದೇ ಬೆರಳಲ್ಲಿ ಇಡೀ ದೇಹನ ನೋಡುವಂಥ, ಇಡೀ ದೇಹವನ್ನು ನಾವು ಇದೊಂದೇ ಬೆರಳಲ್ಲಿ ನೋಡುವಂಥದ್ದು. ಹೇಗೆ ನೀವು ಅಬ್ಸರ್ವ್ ಮಾಡಿ, ಒಂದು ಗೊದ್ದ ಅಥವಾ ಒಂದು ಇರುವೆ ತಗೊಳ್ಳೋಣ. ಸೊ ಅದಕ್ಕೆ 3 ಪಾರ್ಟ್ ಇರುತ್ತೆ, ತಲೆ ಭಾಗ, ಎದೆ ಭಾಗ ಮತ್ತು ಹೊಟ್ಟೆ ಭಾಗ ಅಂತ ಇರುತ್ತೆ. ಅದಕ್ಕೆ ಕಾಲುಗಳು ಇಲ್ಲಿಂದ ಬಂದಿರುತ್ತೆ, ಪ್ಲಸ್ ಅದಕ್ಕೆ ಆಂಟೈನಾ, ಮೀಸೆಗಳು ಅಥವಾ ಆಂಟೈನಾ ಅಂತ ಏನು ಕರಿತೀವಿ, ಅದು ಫ್ರಂಟಲ್ಲಿರುವಂಥದ್ದು. ಸೊ ದಿಸ್ ಇಸ್ ಕಾಲ್ಡ್ ಇನ್ಸೆಕ್ಟ್ ಸಿಸ್ಟಮ್. ಇದು ಇಡೀ ದೇಹನ ನಾವು ಇನ್ಸೆಕ್ಟ್ ಸಿಸ್ಟಮ್ ಅಂತ ತಗೊಂಡಾಗ ನಾವು ಇದನ್ನು ತಲೆಭಾಗ ಅಂತ ತಗೊಳ್ತೀವಿ. ಈ ಲೈನ್ ಏನು ನೋಡ್ತಾ ಇದ್ದೀರಲ್ವ, ಈ ಲೈನನ್ನು ನೀವು ಕತ್ತು, ಈ ಲೈನ್ ಒಂದು ಕತ್ತು,
ಇಲ್ಲಿಂದ ಇಲ್ಲಿವರೆಗೂ ಇದೆ, ಬಟ್ ಇದು ಇಲ್ಲಿ ಇಷ್ಟರಲ್ಲೇ ಹೊಂದಾಣಿಕೆ ಆಗುವಂಥದ್ದು, ಈ ಲೈನಲ್ಲೇ ಹೊಂದಾಣಿಕೆ ಆಗುವಂಥದ್ದು. ಇದ್ರ ಬ್ಯೂಟಿ ಏನು ಅಂದರೆ, ನಿಮಗೆ ಟಾನ್ಸಿಲ್ಸ್ ಇರಲಿ, ಥೈರಾಯ್ಡ್ ಇರಲಿ, ಕತ್ ರಿಲೇಟೆಡ್ ಏನೇ ಇರಲಿ, ನಾವು ಇಲ್ಲಿಂದ ಇಷ್ಟು ದೊಡ್ಡ ಜಾಗದಲ್ಲಿ ಕೊಡ್ತಾ ಇದ್ವಿ ಕತ್ತಿಗೆ ಟ್ರೀಟ್ಮೆಂಟ್. ಕರೆಕ್ಟಾಗಿ ಕರೆಸ್ಪಾಂಡೆನ್ಸಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಕತ್ತು ಕೊಡ್ತಾ ಇದ್ವಿ. ತಲೆ ಅಂದರೆ ಇಲ್ಲಿಂದ ಮೇಲಕ್ಕೆ ಕೊಡ್ತಾ ಇದ್ವಿ ತಲೆದು. ಈಗ ಇನ್ಸೆಕ್ಟ್ ಸಿಸ್ಟಮ್ ಅಂತ ತಗೊಂಡಾಗ ಎಲ್ಲದಕ್ಕೂ ಇದು ಒಂದೇ ಲೈನಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಥೈರಾಯ್ಡ್ಗೂ ಟ್ರೀಟ್ ಮಾಡ್ಬೋದು, ಟಾನ್ಸಿಲ್ಸ್ಗೂ ಟ್ರೀಟ್ ಮಾಡ್ಬೋದು, ಗಂಟ್ಲು ಕೆರೆತಕ್ಕೂ ಟ್ರೀಟ್ ಮಾಡ್ಬೋದು. ಎಲ್ಲನೂ ಇದೊಂದೇ ಲೈನಲ್ಲಿ ನಾವು ಟ್ರೀಟ್ ಮಾಡೋವಂಥದ್ದು. ನೆಕ್ಸ್ಟ್, ಇದು ತಲೆ ಭಾಗ ಆಯಿತು, ಇದು ಎದೆ ಭಾಗ ಆಯಿತು, ಇದು ಹೊಟ್ಟೆ ಭಾಗ. ಇದನ್ನು ಎಬೋ ದ ಡಯಾಫ್ರಮ್ ಅಂತ ಕರಿತೀವಿ, ಇದು ಬಿಲೋ ದ ಡಯಾಫ್ರಮ್ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿದೆ, ಡಯಾಫ್ರಮ್ ಮೇಲ್ಗಡೆ ಮತ್ತು ಡಯಾಫ್ರಮ್ ಕೆಳಗಡೆ. ಎಬೋ ದ ಒಪೆಯ ಮೇಲ್ಭಾಗ ಮತ್ತು ಒಪೆಯ ಕೆಳಭಾಗ. ಈ ಭಾಗದಲ್ಲಿ ಏನು ಬರುತ್ತೆ, ಲಂಗ್ಸು ಮತ್ತು ಹಾರ್ಟ್ ಬರುತ್ತೆ. ಇಲ್ಲಿ ಏನು ಬರುತ್ತೆ ನಿಮಗೆ, ಲಿವರು, ಸ್ಟಮಕ್ಕು, ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಇದಿಷ್ಟು ಈ ಭಾಗದಲ್ಲಿ ಬರುವಂಥದ್ದು. ಕರೆಕ್ಟ್ ಅಲ್ವಾ? ಸೊ ಡಯಾಫ್ರಮಿಂದ ಕೆಳಗಡೆ ಇಷ್ಟು ಬರುತ್ತೆ, ಡಯಾಫ್ರಮಿಂದ ಮೇಲೆ ನಮಗೆ ಲಂಗ್ಸು, ಹಾರ್ಟ್ ಬರುತ್ತೆ. ಇದು ಕುತ್ತಿಗೆ, ಇದು ತಲೆ ಭಾಗ. ಇಲ್ಲಿನೂ ಸೇಮ್. ನೀವು ಈಗ ಇಟ್ಕೊಂಡಾಗ ಬೆರಳು ನಿಮ್ಮ ಬಲಭಾಗದ ಏನು ಜಾಗ ಇದೆಯಲ್ವಾ, ಇಲ್ಲಿ ದೇಹದ ಬಲಭಾಗ ಬರುತ್ತೆ, ಇದು ದೇಹದ ಎಡಭಾಗ ಬರುತ್ತೆ. ಇದು ದೇಹದ ಮುಂಭಾಗ ಬರುತ್ತೆ, ಇದು ದೇಹದ ಹಿಂಭಾಗ ಬರುತ್ತೆ. ಇಲ್ಲಿ ಇನ್ ಅಂಡ್ ಯಾಂಗ್ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಇದರಲ್ಲಿ. ಆ್ಯಸ್ ಇಟ್ ಈಸ್ ಇದು ಇನ್, ಇದು ಯಾಂಗ್ ಆಗಿರುತ್ತೆ. ಇದು ನಿಮ್ಮ ದೇಹದ ಬಲಭಾಗ ಅಂತ ತಗೊಳ್ಳಿ, ಇದನ್ನು ದೇಹದ ಎಡಭಾಗ ಅಂತ ತಗೊಳ್ಳಿ. ಸರ್, ಇದೆಲ್ಲ ಆಯಿತು. ಕೈ ಕಾಲು ಎಲ್ಲಿದ್ದಾವೆ ಹಾಗಾದರೆ? ಸೊ ಕೈ ಕಾಲುಗಳು ನಿಮಗೆ ಸೈಡಲ್ಲಿ ರೆಪ್ರೆಸೆಂಟ್ ಆಗುತ್ತೆ. ಇದು ಭುಜ ಹೀಗೆ ಬರುತ್ತೆ, ಯು ಶೇಪಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಹೀಗೆ ಇಲ್ಲಿ ಭುಜ ಸ್ಟಾರ್ಟ್ ಆದರೆ ಮೊಣಕೈ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಈ ಜಾಯಿಂಟ್ಗೆ, ಮತ್ತು ಕೈ ಫೋಲ್ಡ್ ಆಗಿದ್ದು ಕೈಗಳು, ಹಸ್ತಗಳು ಇಲ್ಲಿ ಬರುತ್ತೆ. ಇಲ್ಲಿ ಭುಜ ಬರುತ್ತೆ, ಇಲ್ಲಿ ಹಸ್ತಗಳು ಬರುತ್ತೆ. ಕಾಲು ತಗೊಳ್ಳಿ. ಕಾಲುಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಈ ಭಾಗದಿಂದ ಸ್ಟಾರ್ಟ್ ಆಗುತ್ತೆ ಕಾಲುಗಳು. ಇಲ್ಲಿ ಮೊಣಕಾಲು ಬರುತ್ತೆ, ವಾಪಸ್ ಪಾದಗಳು ಇಲ್ಲಿ ಹೋಗುತ್ತೆ. ಇಲ್ಲಿ ಪಾದಗಳು ಬರುತ್ತೆ, ಇಲ್ಲಿ ಹಿಪ್ಪು ಬರುತ್ತೆ ಜಾಯಿಂಟು, ಇಲ್ಲಿ ನೀ ಜಾಯಿಂಟು ಬರುತ್ತೆ, ಮತ್ತು ಈ ಮೊಣಕೈ ಇದೆಯಲ್ವಾ, ಈ ಮೊಣಕೈ ಜಾಯಿಂಟು ಮತ್ತು ಮೊಣಕಾಲು ಜಾಯಿಂಟು ಎರಡೂ ಇಲ್ಲೇ ಬರುತ್ತೆ. ನೀವು ಒಂದೇ ಪಾಯಿಂಟಲ್ಲಿ ಟ್ರೀಟ್ ಮಾಡಿದಾಗ ಮೊಣಕೈಗೂ ಟ್ರೀಟ್ಮೆಂಟ್ ಆಗುತ್ತೆ, ಮೊಣಕಾಲಿಗೂ ಟ್ರೀಟ್ಮೆಂಟ್ ಆಗುತ್ತೆ. ಪೇಷಂಟ್ಗೆ ಯಾವುದೇ ಜಾಯಿಂಟ್ ಪೇಯ್ನ್ ಇದ್ದರೂ ಸಹ ಇಲ್ಲಿ ಪೇಯ್ನ್ ಇರುತ್ತೆ. ಇದು ಒಂದು ಸೀಕ್ರೆಟ್. ಅವ್ರಿಗೆ ಸೊಂಟ ನೋವಿದ್ರೂ ಸಹ ಇಲ್ಲಿ ಪೇಯ್ನ್ ಇರುತ್ತೆ, ಇಲ್ಲಿ ಅಥವಾ ಈ ಕಡೆ ಪೇಯ್ನ್ ಇರುತ್ತೆ. ಮೂಳೆಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳು, ಯಾವುದೇ ನೋವುಗಳಿದ್ರೂ ಸಹ ನಾವು ಇನ್ಸೆಕ್ಟ್ ಸಿಸ್ಟಮ್ ಅಂತ ತಗೊಂಡಾಗ, ಇನ್ಸೆಕ್ಟ್ ಸಿಸ್ಟಮಲ್ಲಿ ನಾವು ಈ ಜಾಯಿಂಟಲ್ಲಿ ಅವ್ರಿಗೆ ಪೇಯ್ನ್ ಫೀಲ್ ಆಗೋದನ್ನು ನಾವು ಕಾಣ್ಬೋದು. ಇದು ಬಲಗೈಗೆ ಟ್ರೀಟ್ ಮಾಡಬೇಕಾದ್ರೆ ಈ ಕಡೆ ಟ್ರೀಟ್ ಮಾಡಿ, ಬಲಗಾಲಿಗೆ ಟ್ರೀಟ್ ಮಾಡಬೇಕಾದ್ರೆ ಈ ಕಡೆ ಟ್ರೀಟ್ ಮಾಡಿ. ಎಡಗೈ ಮತ್ತು ಎಡಗಾಲನ್ನು ನಿಮ್ಮ ದೇಹದ ಎಡಭಾಗದಲ್ಲಿ ಟ್ರೀಟ್ ಮಾಡಿ. ಇಲ್ಲಿ ಮಾಡುವಾಗ ಇಲ್ಲೂ ಸಹ ನೀವು ಪ್ರೈಮರಿ ಮತ್ತು ಸೆಕೆಂಡರಿ ಸಿಸ್ಟಮ್ ಅಂತ ಯೂಸ್ ಮಾಡ್ಕೋಬೋದು. ನಿಮ್ಮ ದೇಹದ ಎಡಭಾಗದಲ್ಲಿ ನೀವು ಇನ್ಸೆಕ್ಟ್ ಸಿಸ್ಟಮ್ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಎಡಗೈಯನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ದೇಹದ ಬಲಭಾಗಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಬಲಗೈಗಳನ್ನು ಯೂಸ್ ಮಾಡ್ಕೊಳ್ಳಿ, ಇನ್ಸೆಕ್ಟ್ ಸಿಸ್ಟಮ್ಗಾಗಲಿ ಮಿನಿ ಅಥವಾ ಮೈಕ್ರೋ ಸಿಸ್ಟಮ್ಗಾಗಲಿ. ಕರೆಸ್ಪಾಂಡೆನ್ಸ್ಗೂ ಇನ್ಸೆಕ್ಟ್ ಸಿಸ್ಟಮ್ಗೂ ಮಿನಿ ಸಿಸ್ಟಮ್ಗೂ ಏನು ವ್ಯತ್ಯಾಸ? ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ನಿಮಗೆ ಟ್ರೀಟ್ಮೆಂಟ್ ಏರಿಯಾ ಜಾಸ್ತಿ ಸಿಗುತ್ತೆ, ಇನ್ಸೆಕ್ಟ್ ಸಿಸ್ಟಮಲ್ಲಿ ನಿಮಗೆ ಟ್ರೀಟ್ಮೆಂಟ್ ಏರಿಯಾ ತುಂಬ ಕಡಿಮೆ ಸಿಕ್ಕುತ್ತೆ, ಎಫೆಕ್ಟಿವ್ ಆಗಿರುತ್ತೆ. ಮೈಕ್ರೋ ಸಿಸ್ಟಮಲ್ಲಿ ಇನ್ನೂ ಚಿಕ್ಕದಾಗಿರುತ್ತೆ, ರಿಸಲ್ಟ್ ಇನ್ನೂ ಫಾಸ್ಟಾಗಿರುತ್ತೆ. ನೀವು ಡಯಾಗ್ನೈಸ್ ಮಾಡಬೇಕಾಗಿರೋದು ಅಷ್ಟೇ ಅಕ್ಯುರಸಿ ಇರಬೇಕು. ನೀವು ಪ್ರಿಸೈಸ್ ಪಾಯಿಂಟನ್ನು ಹುಡುಕಿ ಪ್ರಿಸೈಸಾಗಿ ನೀವು ನೀಡ್ಲಿಂಗೋ, ಸೀಡೋ ಅಥವಾ ಪ್ರೆಷರ್ ಕೊಟ್ಟಾಗ ಅಥವಾ ಸ್ಟಿಮ್ಯುಲೇಟ್ ಮಾಡಿದಾಗ ಬೆಸ್ಟ್ ರಿಸಲ್ಟ್ ಬರುತ್ತೆ. ಮೈಕ್ರೋ ಸಿಸ್ಟಮಲ್ಲಿ ನಾವು ಸ್ಟಿಮ್ಯುಲೇಟ್ ಮಾಡಿದಾಗ, ಪ್ರೆಷರ್ ಹಾಕಿದಾಗ ನಾವು ಬರೀ ತಲೆ ಒಂದೇ ಮುಟ್ಟಿದ್ರೆ ಅದು ಪೂರ್ತಿ ತಲೆಭಾಗ, ಕಣ್ಣು, ಮೂಗು, ಬಾಯಿ ಎಲ್ಲನೂ ಟಚ್ ಆಗುತ್ತೆ ಒಂದೇ ಪಾಯಿಂಟಲ್ಲಿ, ಹ್ಯಾಂಡಲ್ಲಿ ಮಾಡ್ಬೇಕಾದ್ರೆ. ಸೊ ಇದೆಲ್ಲ ಯೂಸ್ ಮಾಡ್ಬೇಕಾದ್ರೆ ನೀವು
ಪ್ರೋಬ್ ಇದೆ ನಿಮ್ಮ ಹತ್ರ, ಎಲ್ಲರ ಹತ್ರನೂ ಪ್ರೋಬ್ ಇದೆ ಪ್ಲಸ್ ಸ್ಟಿಮ್ಯುಲೇಟ್ರ್ ಯಾರ್ಯಾರೋ ತೊಗೊಂಡಿರ್ತೀರ. ಸೊ ಸ್ಟಿಮ್ಯುಲೇಟ್ರಲ್ಲೂ ಸ್ಟಿಮ್ಯುಲೇಟ್ ಮಾಡ್ಬೋದು, ಪ್ಲಸ್ ಪ್ರೋಬಲ್ಲಿ ಶಾರ್ಪ್ ಪಾಯಿಂಟ್ಗಳನ್ನ ನಾವು ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಸುಜೋಕ್ ಥೆರಪಿಯಲ್ಲಿ ಏನು ಹೇಳುತ್ತೆ, ಸುಜೋಕ್ ಥೆರಪಿಯಲ್ಲಿ ನೀವು ಯಾವುದೇ ಕರೆಸ್ಪಾಂಡೆನ್ಸ್ ಏರಿಯಾನ ಪ್ರೆಸ್ ಮಾಡಿದ್ರೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಕರೆಸ್ಪಾಂಡೆನ್ಸ್ ಆರ್ ಇನ್ಸೆಕ್ಟ್ ಸಿಸ್ಟಮಲ್ಲಿ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಯು ಹ್ಯಾವ್ ಟು ಪ್ರೆಸ್ 2 to 3 minutes ಅಪ್ರಾಕ್ಸಿಮೇಟ್ಲಿ. ನೀವು ಲಂಗ್ ಪಾಯಿಂಟನ್ನು ಪ್ರೆಸ್ ಮಾಡ್ತಾ ಇದ್ದೀರಾ, ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ಇಲ್ಲಿ ಪ್ರೆಷರ್ ಪಾಯಿಂಟ್ ಇದೆ, ಅವರು ಬೆಳಿಗ್ಗೆ ಮತ್ತು ಸಾಯಂಕಾಲ ಸಿವಿಯರಿಟಿ ಜಾಸ್ತಿ ಇದ್ದರೆ 2 times ಯೂಸ್ ಮಾಡಬೇಕು, ಸಿವಿಯರಿಟಿ ಕಡಿಮೆ ಇದ್ದರೆ ಸೊ 1 ಟೈಮನ್ನು ಅವ್ರು ಯೂಸ್ ಮಾಡಿಕೊಂಡ್ರೆ ಸಾಕು. ಸೊ ಈಚ್ ಪಾಯಿಂಟ್ ಯು ಶುಡ್ ಪ್ರೆಸ್ 2 to 3 minutes ಅಪ್ರಾಕ್ಸಿಮೇಟಾಗಿ 2 to 3 minutes ಅವರು ಪ್ರೆಸ್ ಮಾಡ್ತಾ ಹೋದರೆ ರಿಸಲ್ಟ್ ಫಾಸ್ಟಾಗಿ ಬರುತ್ತೆ. ಬೇಸ್ಡ್ ಆನ್ ಪೇಷಂಟ್ ಕಂಡೀಷನ್ ಪ್ರೆಷರನ್ನು ಅಪ್ಲೈ ಮಾಡಬೇಕು. ನೀವು ಪ್ರೆಷರನ್ನು ಎಲ್ಲರಿಗೂ ಒಂದೇ ರೀತಿಯಾಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಸಾಫ್ಟ್ವೇರ್ ಕೆಲಸಕ್ಕೆ ಹೋಗೋವ್ರಿಗೆ ಸಾಫ್ಟಾಗಿರಬೇಕು. ಕೂಲಿ ಕೆಲಸ ಮಾಡೋವಂಥವನಿಗೆ ಅವನಿಗೆ ಸ್ಟ್ರೆಂತ್ ಪೇಯ್ನ್ ಥ್ರೆಶೋಲ್ಡ್ ಜಾಸ್ತಿ ಇರೋದ್ರಿಂದ ಅವನಿಗೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಡ್ಬೋದು. ಸೊ ಎಲ್ಲರಿಗೂ ಈಕ್ವಲ್ ಪ್ರೆಷರ್ ಕೊಡಬಾರ್ದು. ಪೇಷಂಟನ್ನು ನೋಡಿಕೊಂಡು ಅವನ ಕೈನ ಮುಟ್ಟಿದಾಗ ನಾವೆಷ್ಟು ಪ್ರೆಷರ್ ಕೊಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರೆಷರ್ ಕೊಡಬೇಕಾಗತ್ತೆ. ಸೊ ಕರೆಸ್ಪಾಂಡೆನ್ಸ್ ಆಯಿತು, ಇನ್ಸೆಕ್ಟ್ ಸಿಸ್ಟಮ್ ಆಯಿತು. ಇನ್ಸೆಕ್ಟ್ ಸಿಸ್ಟಮಲ್ಲಿ ನಮ್ಮ ಇಡೀ ದೇಹ ಬರುತ್ತೆ. ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಇನ್ನು ಚೆನ್ನಾಗೆಲ್ಲ ಅಭ್ಯಾಸ ಮಾಡಿದ್ದೀರಿ, ಯಾಂಗನ್ನು ಅಭ್ಯಾಸ ಮಾಡಿಲ್ಲ. ಕರೆಕ್ಟ್ ಅಲ್ವಾ? ಇಲ್ಲಿ ಬ್ರೈನ್ ಬರುತ್ತಲ್ವ, ಬ್ರೈನ್ ಯಾವ ಭಾಗದಲ್ಲಿ ಬರುತ್ತೆ? ಇವಾಗ ಇಲ್ಲಿ ಬ್ರೈನ್ ಇದೆ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಇಲ್ಲಿಂದ ಇಷ್ಟು ಬ್ರೈನ್ ಇದೆ ಇಲ್ಲಿ, ಬಟ್ ಇಲ್ಲಿ ಉಗುರಿದೆಯಲ್ವ, ಈಗ ಈ ಜಾಗದಲ್ಲಿ ಉಗುರಿದೆ. ಟ್ರೀಟ್ಮೆಂಟ್ ಹೆಂಗೆ ಕೊಡ್ತೀರಾ? ಉಗುರು ಮೇಲೆ ಕೊಡ್ತೀರಾ? ಸೊ ಇಲ್ಲಿ ನಾವು ಉಗುರು ಮೇಲೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಈ ಚಿಕ್ಕ ಜಾಯಿಂಟ್ ಇದೆಯಲ್ವ, ಇಲ್ಲಿಂದ ಫಸ್ಟ್ ಜಾಯಿಂಟಿಂದ ಮೇಲ್ಗಡೆ ಊರು ಕೆಳಗಡೆ ಇದಿಷ್ಟು ಸಹ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಬ್ರೈನ್ಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ, ಯಾಂಗ್ ಬ್ರೈನ್ಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಈ ಜಾಗದಲ್ಲಿ ನಾವು ಸ್ಟಿಮ್ಯುಲೇಟ್ ಮಾಡಿದ್ರೆ ಯಾಂಗ್ ಬ್ರೈನು ಸ್ಟಿಮ್ಯುಲೇಟ್ ಆಗುತ್ತೆ. ಇದು ಕರೆಸ್ಪಾಂಡೆನ್ಸಲ್ಲೂ ಹೌದು, ಇನ್ಸೆಕ್ಟ್ ಸಿಸ್ಟಮಲ್ಲೂ ಹೌದು. ಇನ್ಸೆಕ್ಟ್ ಸಿಸ್ಟಮಲ್ಲೂ ನಮಗೂ ಸಹ ಅಷ್ಟೇ ಜಾಗ ಸಿಗುತ್ತೆ. ಇಲ್ಲಿಂದ ಇಲ್ಲಿ ತನಕ ಜಾಯಿಂಟ್ ಏನಿದೆಯಲ್ಲ ಇದಿಷ್ಟು ಯಾಂಗ್ ಬ್ರೈನ್ ಅಂತ ತಗೊಳ್ತೀವಿ. ಇಲ್ಲಿ ಟಾಪ್ ಮೇಲ್ಗಡೆ ಈ ಹಣೆ ಭಾಗದಲ್ಲಿ ಏನಾರ ಇಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಉಗುರು ಮೇಲ್ಗಡೆ ಅರ್ಧ ಚಂದ್ರಾಕೃತಿ ಆಕಾರವಾಗಿದೆಯಲ್ವ, ಈ ಜಾಗದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ತಲೆಯ ಹಿಂಭಾಗದಲ್ಲಿ ಕೊಡಬೇಕಾದ್ರೆ ಈ ಫಸ್ಟ್ ಜಾಯಿಂಟಿಂದ ಉಗುರು ಕೆಳಗಡೆ ಇರೋ ಈ ಚಿಕ್ಕ ಜಾಗದಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಪೂರ್ತಿ ಯಾಂಗ್ ಬ್ರೈನ್ಗೆ ವರ್ಕ್ ಆಗುತ್ತೆ. ಇಲ್ಲಿ ಸ್ಪೈನಲ್ ಕಾರ್ಡು ಹೌದು, ನೀವು ಇಲ್ಲಿ ತಗೊಂಡಾಗ ನಿಮಗೆ ಸ್ಪೈನಲ್ ಕಾರ್ಡು ಇಲ್ಲಿಂದ ಸ್ಟಾರ್ಟ್ ಆಗೋದು ಯಾವುದಿದು? ಸರ್ವೈಕಲ್ಲ, ಸರ್ವೈಕಲ್ಲು ಆಮೇಲೆ ಥೊರಾಸಿಕ್, ಕರೆಕ್ಟ್ ಅಲ್ಲ? ಸೊ ಇಲ್ಲಿ ಈ ಜಾಯಿಂಟಿಂದ ಮೇಲ್ಗಡೆ 1, 2, 3 ಬರುತ್ತೆ. ಈ ಜಾಯಿಂಟಲ್ಲಿ 4, 5, 6, 7 ಬರುತ್ತೆ. ನಿಮಗೆ ಹೆಬ್ಬೆರಳಲ್ಲಿ ತಗೊಂಡಾಗ ಇಲ್ಲಿ 1, 2, 3 ಜಾಗ ದೊಡ್ಡದಾಗಿ ಬಂತು, ಮತ್ತು ಇಲ್ಲಿಂದ ತಗೊಂಡ್ರೆ ನೀವು 4, 5, 6, 7 ಇಲ್ಲಿವರೆಗೂ ಬರುತ್ತೆ. ಇಲ್ಲಿ ಪಾಯಿಂಟ್ಗಳು ಜಾಸ್ತಿ ಸಿಕ್ಕುತ್ತೆ, ಸ್ಪೇಸ್ ಜಾಸ್ತಿ ಸಿಕ್ಕುತ್ತೆ ಟ್ರೀಟ್ಮೆಂಟ್ಗೆ. ಇಲ್ಲಿ ಟ್ರೀಟ್ಮೆಂಟ್ನು ನೀವು ಅಷ್ಟೋ ಪಾಯಿಂಟ್ಗಳನ್ನ ಈ ಒಂದೇ ಒಂದು ಲೈನಲ್ಲಿ ಮಾಡ್ಬೋದು. ಈ ಲೈನ್ ಕಾಣಿಸ್ತಾ ಇದೆಯಲ್ವಾ, ಬ್ಯಾಕ್ ಸೈಡು ಈ ಸಿಂಗಲ್ ಪಾಯಿಂಟಲ್ಲಿ 4, 5, 6, 7 ಇಷ್ಟು ಸರ್ವೈಕಲ್ ಪ್ರಾಬ್ಲಮ್ಗೂ ಒಂದೇ ಪಾಯಿಂಟಲ್ಲಿ ಟ್ರೀಟ್ಮೆಂಟ್ ಮಾಡುವಂಥದ್ದು. ಒಂದು ಬೆರಳಲ್ಲಿ ಟ್ರೀಟ್ಮೆಂಟ್ ಅಷ್ಟು ಪಾಯಿಂಟಿಗೆ ಮಾಡ್ತೀರಲ್ವ, 1, 2, 3, 4 ಪಾಯಿಂಟ್ಗೂ ನೀವು ಟ್ರೀಟ್ಮೆಂಟ್ ಮಾಡಿ. ಅವನು ಕೇಳಿ ಯಾವ ಭಾಗದಲ್ಲಿ, ಸೆಂಟ್ರಲ್ ಇದೆಯಾ, ಲೆಫ್ಟು ಅಥವಾ ರೈಟಲ್ಲಿ ಇದೆಯಾ ಕೇಳಿ. ಲೆಫ್ಟಲ್ಲಿದ್ದರೆ ಲೆಫ್ಟ್ ಹ್ಯಾಂಡ್ ಟ್ರೀಟ್ ಮಾಡಿ, ರೈಟಲ್ಲಿದ್ದರೆ ರೈಟ್ ಹ್ಯಾಂಡಿಗೆ ಟ್ರೀಟ್ ಮಾಡಿ. ಸೆಂಟ್ರಲ್ಲಿದ್ದರೆ ನೀವು 8 ಬೆರಳಿಗೂ ಟ್ರೀಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. 1 ಬೆರಳಲ್ಲಿ ಮಾಡಿದ್ರೂ ಬರುತ್ತೆ ರಿಸಲ್ಟು, 4 ಬೆರಳಲ್ಲಿ ಮಾಡಿದ್ರೂ ರಿಸಲ್ಟ್ ಬರುತ್ತೆ. ನಾವು ಆಯುರ್ವೇದಿಕಲ್ಲಿ ಇದನ್ನು ಸರ್ವೈಕಲ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಸರ್ವೈಕಲ್ಗೆ ನಾವು ನಮ್ಮ ಪ್ರೋಟೋಕಾಲಲ್ಲಿ ಮುಂಚೆಯಿಂದ ನಾವೇನು ಮಾಡ್ತೀವಿ, ಎನಿ ಸರ್ವೈಕಲ್ ಇಶ್ಯೂಸ್ ಇದ್ದಾಗ ನಾವು ಡೈರೆಕ್ಟಾಗಿ ಇದು ಪೂರ್ತಿ ಆಯುರ್ವೇದಿಕಲ್ಲಿ
ಇದು ಥೊರಾಸಿಕ್ಕು, ಇದು ಸರ್ವೈಕಲ್ಲು, ಇದು ಥೊರಾಸಿಕ್ ಅಂತ ಮಾಡಿದ್ದೀವಲ್ವಾ. ಸೊ ಎನಿ ಸ್ಪೈನಲ್ ರಿಲೇಟೆಡ್ಡು ಇಲ್ಲಿ ಟ್ರೀಟ್ ಮಾಡ್ತೀವಿ. ಈ ಎಲ್ಲ ಬೆರಳಿಗಿಂತ ಈ ಬೆರಳಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ರಿಸಲ್ಟ್ ಫಾಸ್ಟ್ ಇರುತ್ತೆ. ಅಭ್ಯಾಸ ಮಾಡ್ತಾ ಹೋಗಿ, ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದೊಂದೇ ಅಪ್ಲೈ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪೇಷಂಟ್ ಟು ಪೇಷಂಟ್ ವೇರಿಯೇಷನ್ ಆಗುತ್ತೆ. ಅಥವಾ ಯಾವುದಾದ್ರೂ ತುಂಬ ಓಲ್ಡ್ ಪೇಷಂಟ್ ಇದ್ದರೆ ಈ ಬೆರಳಿಗೆ ಟ್ರೀಟ್ಮೆಂಟ್ ಕೊಡೋದನ್ನು ಮರಿಬೇಡಿ. ಎನಿ ಸ್ಪೈನಲ್ ರಿಲೇಟೆಡ್ ಇಶ್ಯೂಸ್ ಇತ್ತು ಅಂದರೆ ಈ ಬೆರಳಿಗೆ, ನಿಮ್ಮ ಎಡಗೈ ಉಂಗುರದ ಬೆರಳ ಮೇಲೆ ಸ್ಪೈನಲ್ಗೆ ಟ್ರೀಟ್ಮೆಂಟ್ ಕೊಡೋದನ್ನು ಮರಿಬೇಡಿ. ಲೈಟಾಗಿತ್ತು, ಸಿಂಪಲ್ ಆಗಿತ್ತು, ಉಳುಕ್ದಂಗೆ ಆಗಿದೆ, ಕತ್ತಿಡ್ಕೊಂಡಿದೆ, ಅಥವಾ ವಾಯು ಜಾಸ್ತಿ ಆದಾಗ ಬರುತ್ತೆ ಜನರಲಿ. ಸೊ ಅವಾಗೆಲ್ಲ ನೀವು ಇದೊಂದೇ ಮಾಡ್ಬೋದು. ಅಥವಾ ಕತ್ತು ಪೂರ್ತಿ ನೋವಿದೆ, ಇಲ್ಲಿಂದ ಇಲ್ಲಿವರೆಗೂ ನೋವಿದೆ, ಒಂದು ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ ಅಂತಾರೆ. ಸೊ ಆವಾಗ ನೀವು ಡೈರೆಕ್ಟಾಗಿ ಒಂದು ಪಾಯಿಂಟನ್ನು ಇಲ್ಲಿ ಕೊಡ್ಬೋದು. ಅಕ್ಯೂಟ್ ಸಿಂಪ್ಟಮ್ಸು ಇದೆಲ್ಲ ನಾನು ಕ್ರಾನಿಕ್ ಸಿಂಪ್ಟಮ್ಸ್ ಇದ್ದಾಗ ನೀವು ಈ ರಿಂಗ್ ಫಿಂಗರ್ನ ಚೂಸ್ ಮಾಡ್ಕೊಳ್ಳಿ, ರಿಸಲ್ಟ್ ಫಾಸ್ಟಾಗಿ ಬರುತ್ತೆ. ಇನ್ಸೆಕ್ಟ್ ಸಿಸ್ಟಮಲ್ಲಿ ಕಿಡ್ನಿ ಎಲ್ಲಿ ಬರುತ್ತೆ? ಓಕೆ, ಇನ್ಸೆಕ್ಟ್ ಸಿಸ್ಟಮಲ್ಲಿ ಕಿಡ್ನಿಗಳನ್ನು ನೋಡ್ಕೊಂಡ್ಬಿಟ್ಟಿದ್ದೀರಾ. ಬ್ಯಾಕ್ ಸೈಡ್ ಇಲ್ಲಿ ಬರುತ್ತೆ, ಹ್ಯಾಂಗ್ ಸೈಡು ಈ ಕಡೆ ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಹೆಂಗೆ ಡಯಾಗ್ನೈಸ್ ಮಾಡ್ತೀರಾ ನೀವು? ಇಲ್ಲಿ ಹುಡುಕ್ಬೇಕೇನ, ಇಲ್ಲಿ ಡಯಾಗ್ನೈಸ್ ಮಾಡೋದಿದೆಯಲ್ವಾ? ಇಲ್ಲಿ ನಾನು ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಹೇಳಿದ್ನಲ್ವಾ, ಇದೊಂದು ಕಾಲು ಇದೊಂದು ಕಾಲು ಅಂತ ತಿಳ್ಕೊಳ್ಳಿ, ಇದೊಂದು ಕಾಲು ಇದೊಂದು ಕಾಲು ಅಂತ ತಿಳ್ಕೊಳ್ಳಿ. ಒಂದೇ ಕಾಲು, ಕೈ ಇಲ್ಲ ಇಲ್ಲಿ. ಇದು ಸೊಂಟದಿಂದ ಹೊಕ್ಕಳಿಂದ ಕೆಳಭಾಗ, ನಿಮ್ಗೆ 2 ಕಾಲು ತಾನೇ ಇರೋದು. ಹೊಕ್ಕಳಿಂದ ಕೆಳಭಾಗ 2 ಇದೆ ಕಾಲು, ಪ್ರೊಜೆಕ್ಟರಿ ಆರ್ಗನ್ಸ್ 2 ಇದೆ ನಿಮಗೆ. ಈ ಕಡೆ ಒಂದಿದೆ, ಈ ಕಡೆ ಒಂದು 2 ಕಾಲಿದೆ, ಕರೆಕ್ಟ್ ಅಲ್ವಾ? ನೋಡಿ, ನೀವಿಲ್ಲಿ ಕರೆಸ್ಪಾಂಡೆನ್ಸಲ್ಲಿ ಕಿಡ್ನಿ ಪಾಯಿಂಟ್ ಇಲ್ಲಿ ಹುಡುಕ್ತೀವಿ. ಹೆಂಗೆ ಹುಡುಕ್ತೀವಿ? ಅವ್ರು ಹೇಳ್ಕೊಟ್ರು ನಾವು ಹುಡುಕ್ತೀವಿ. ಈಗ ನೀವು ನೋಡ್ಕೋಬೇಕಾಗಿರೋದೇನು ಗೊತ್ತಾ? ನಿಮ್ಮ ಕಾಲಿನ ಮಧ್ಯಭಾಗಕ್ಕೆ ಮೇಲ್ಗಡೆ ಬನ್ನಿ. ಒಂದು ಕಾಲಿದೆ, ಇದೊಂದು ಕಾಲು, ಕಾಲಿನ ಮಧ್ಯಭಾಗ, ಈ ಕಾಲಿನ ಮಧ್ಯಭಾಗದಿಂದ ಮೇಲ್ ಬನ್ನಿ. ಈ ಕಾಲಿನಿಂದ ಮಧ್ಯಭಾಗಕ್ಕೆ ಬಂದಾಗ ಆ ಕಿಡ್ನಿ ಪಾಯಿಂಟ್ ಸಿಕ್ಕುತ್ತೆ. ಇನ್ ಆ್ಯಂಡ್ ಯಾಂಗ್ ಎರಡೂ ಕಡೆನೂ ನೋಡಿ. ಇದು ಕಾಲಿನ ಮಧ್ಯಭಾಗ, ಒಂದು ಕಾಲು, ಒಂದು ಕಾಲಿನ ಮಧ್ಯಭಾಗ, ಇಲ್ಲಿಂದ ಮೇಲೆ ಬಂದಾಗ ಇಲ್ಲಿ ಸಿಗುತ್ತೆ. ಎಲ್ಲಿರುತ್ತೆ? ಬಿಲೋ ದ ಡಯಾಫಾರ್ಮ್. ಒಂಚೂರು ಒಂದು ಮೇಲೆ ಒಂದು ಕೆಳಗಡೆ ಇರುತ್ತೆ, ಜನರಲಿ ಇರುತ್ತೆ, ಎಲ್ಲರಿಗೂ ಹಾಗೆ ಇರುತ್ತೆ. ಅದು ತುಂಬ ರೇರ್, ಈಕ್ವಲ್ ಆಗಿರೋದು, ಈಕ್ವಲ್ ಸೈಜ್ ಇರೋದು, ಈಕ್ವಲ್ ಆಗಿರೋದು ತುಂಬ ರೇರು. ಒಂದು ಮೇಲೆ ಒಂದು ಕೆಳಗಡೆ ಇರುತ್ತೆ. ಇಲ್ಲಿ ಅಷ್ಟೇ, ನಾವಿಲ್ಲಿ ಗೊತ್ತು ಇದೆರಡು ಮೂಳೆ ಇಲ್ಲಿ ಜಾಯಿಂಟ್ ಆಗುತ್ತೆ, ಇಲ್ಲಿದೆ ಕಿಡ್ನಿ ಪಾಯಿಂಟು ತಿಳ್ಕೊಂಬಿಟ್ಟಿದ್ದೀವಿ. ಅದು ಫಿಸಿಕಲಿ. ಫಾರ್ಮಲಾಜಿಕಲ್ ಏನು ಹೇಳುತ್ತೆ? ಫಾರ್ಮಲಾಜಿಕಲ್ ಆಗಿ ನೋಡಿ, ಇದು ಲೆಗ್ ಮಧ್ಯಭಾಗ ಬಂದಾಗ ನಿಮಗೆ ಇಲ್ಲಿ ಆಲ್ಮೋಸ್ಟ್ ನಾವೆಲ್ ಪಾಯಿಂಟ್ ಏನಿದೆಯಲ್ವಾ, ಒಕ್ಕಳಿನ ಭಾಗ ಏನು ಹೇಳ್ತೀವಿ, ಆ ಒಕ್ಕಳಿನ ಭಾಗಕ್ಕೆ ಕರೆಕ್ಟಾಗಿ ನಿಮಗೆ ಸಿಕ್ಕುವಂಥದ್ದು. ಈ ಕಾಲನ್ನು ತಗೊಳ್ಳಿ, ಈ ಕಾಲಿಂದ ಆ ಒಕ್ಕಳಿನ ಭಾಗಕ್ಕೆ ಬಂದಾಗ ನಿಮಗಲ್ಲಿ ಕಿಡ್ನಿ ಸಿಕ್ಕುತ್ತೆ. ಇದು ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಸೇಮ್ ಥಿಂಗ್ ನೀವು ಇಲ್ಲೂ ಅಪ್ಲೈ ಮಾಡಿ. ಇದನ್ನು ಸೆಂಟರ್ ಆಫ್ ದ, ಇದು ಹೊಕ್ಕಳಿಂದ ಕೆಳಭಾಗ ಅಲ್ವಾ ಇದು. ಸೊ ಕಾಲುಗಳು ಇಲ್ಲಿ ಬರುತ್ತೆ, ಇದಕ್ಕೆ ಕಾಲುಗಳು ಬಂದು ಈ ಕಡೆ ಸೈಡಲ್ಲಿ ಬರುತ್ತೆ. ಇದು ಲಂಗ್ಸು ಮತ್ತು ಹಾರ್ಟು. ಇದು ತಲೆ, ಇದು ಡಯಾಫಾಮು, ಇದು ಬಿಲೋ ದ ಡಯಾಫಾಮು. ಬಿಲೋ ದ ಡಯಾಫಾಮು ಒಕ್ಕಳು ಯಾವ ಜಾಗದಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ, ಕರೆಕ್ಟ್ ಅಲ್ವಾ? ಈ ಒಕ್ಕಳಿನ ಆಲ್ಮೋಸ್ಟ್ ನಿಮಗೆ ಈ ಭಾಗಕ್ಕೆ ಬರುತ್ತೆ ಒಕ್ಕಳು. ಇದನ್ನು 3 ಭಾಗ ಮಾಡಿ, ಸಿಂಪಲ್ಲಾಗಿ 3 ಭಾಗ ಮಾಡಿದಾಗ 3ನೇ ಒಂದು ಭಾಗ ಕೆಳಭಾಗದಲ್ಲಿ, 3ನೇ ಒಂದು ಭಾಗದಲ್ಲಿ ಹೊಕ್ಕಳು. ಕರೆಕ್ಟಾಗಿ ಅದ್ರ ಹಿಂಭಾಗಕ್ಕೆ ಬಂದಾಗ ಈ ಭಾಗದಲ್ಲಿ ಕರೆಕ್ಟಾಗಿ ಈ ಭಾಗದಲ್ಲಿ ಸಿಗ್ತದೆ ನಿಮಗೆ.
ಮೂರನೇ ಒಂದು ಭಾಗವನ್ನು ಮಾಡ್ಕೊಳ್ಳಿ. ಕೆಳಗಡೆಯಿಂದ ಮೂರನೇ ಒಂದು ಭಾಗಕ್ಕೆ ಬಂದಾಗ ಕರೆಕ್ಟಾಗಿ ನಿಮಗೆ ಅಲ್ಲಿ ಕಿಡ್ನಿ ಪಾಯಿಂಟ್ ಸಿಗುತ್ತೆ. +or- 1 ಪಾಯಿಂಟ್ ಸಿಗುತ್ತೆ. ಮಸಾಜ್ ಮಾಡಿ, ಮಸಾಜ್ ಮಾಡಿದಾಗ ನಿಮಗೆ ಸ್ಟಿಮ್ಯುಲೇಟ್ ಆಗುತ್ತೆ. ಆಲ್ಮೋಸ್ಟ್ ಅದು ಸೆಂಟ್ರಲ್ ನಿಮಗೆ ಬೋನ್ ಕಾಣಿಸುತ್ತಲ್ಲ, ಈ ಬೋನ್ ಇದೆಯಲ್ವಾ, ಈ ಬೋನ್ಗೆ ಅಟ್ಯಾಚ್ ಆಗೇ ಇರುತ್ತೆ ಆಲ್ಮೋಸ್ಟ್. ಇದು ಸ್ಪೈನಲ್ ಕಾರ್ಡ್ಗೆ ಅಟ್ಯಾಚ್ ಆಗಿ ನಿಮಗೆ ಸಿಗುತ್ತೆ ಪಾಯಿಂಟ್. ಯಾವಾಗಲೂ ದೂರ ಸಿಕ್ಕಲ್ಲ, ಇಲ್ಲಿಂದ ಈ ಕಡೆ ದೂರದಲ್ಲಿ ಸಿಕ್ಕಿಲ್ಲ, ಈ ಬೋನ್ಗೆ ಅಟ್ಯಾಚ್ ಆಗಿ ಯಾವಾಗಲೂ ಪಾಯಿಂಟ್ ಇರುತ್ತೆ. ಅಕಸ್ಮಾತ್ ದೂರದಲ್ಲಿ ಪಾಯಿಂಟ್ ಇತ್ತು ಅಂದರೆ ಬೇರೆ ಏನಾದ್ರು ತೊಂದರೆಗಳಿರುತ್ತಾ ಅಬ್ಸರ್ವ್ ಮಾಡಿ ಪೇಷಂಟಿಗೆ. ಆ ತೊಂದರೆಗಳು ಏನು ಅಂತ ನೋಡಿ. ಯೂಶ್ವಲಿ ದೂರದಲ್ಲಿ ಸಿಕ್ತು ಅಂದರೆ ಅರ್ನಿಯಾ ಆಗಿರುತ್ತೆ ಪೇಷಂಟಿಗೆ. 90% ಅರ್ನಿಯಾ ಪೇಷಂಟಲ್ಲಿ ಬೇರೆ ಕಡೆ ಸಿಕ್ಕುತ್ತೆ. ಅವ್ರಿಗೆ ಅರ್ನಿಯಾ ಇನ್ನೂ ಸಿಮ್ಟಮ್ಸ್ ಅವ್ರಿಗೆ ಸಿಕ್ಕಿರೋದಿಲ್ಲ, ಇಲ್ಲಿ ಪಾಯಿಂಟ್ ಸಿಕ್ಕುತ್ತೆ. ಯಾಕೆಂದರೆ ಒಳಗಡೆ ಸ್ವೆಲ್ಲಿಂಗ್ ಆದಾಗ ಅವ್ರಿಗೆ ಪೇಯ್ನ್ ಬರೋವರೆಗೂ ಅವ್ರಿಗೆ ಗೊತ್ತಾಗೋದಿಲ್ಲ ಏನಾಗಿದೆ ನನ್ನ ಒಳಗಡೆ ಅಂತ. ಬಟ್ ಇಲ್ಲಿ ಸುಜೋಕಲ್ಲಿ ತಗೊಂಡಾಗ ಈವನ್ ಒಂದು 5 to 10% ಸ್ಟ್ರಕ್ಚರಲ್ ಚೇಂಜ್ ಆದರೂ ಸಹ ಇಮ್ಮಿಡಿಯೇಟಾಗಿ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ದ ಸುಜೋಕ್. ಸೊ ಕಿಡ್ನಿ ಪಾಯಿಂಟ್ಗಳು ಎಲ್ಲಿ ಬರುತ್ತೆ? ಇದು ತಲೆಭಾಗ ಆಯಿತು, ಇದು ಎಬೋ ದ ಡಯಾಫ್ರಮ್ ಥೊರಾಸಿಕ್ ಆಯಿತು, ಇದು ಒಂದು ಬಿಲೋ ದ ಡಯಾಫ್ರಮ್ ಆಯಿತು. ಇದರಲ್ಲಿ ಮುಂದುವರೆದ ಇನ್ನೊಂದು ಭಾಗ ಇದೆ ಇನ್ಸೆಕ್ಟ್ ಸಿಸ್ಟಮಲ್ಲಿ. ಪ್ಲಸ್ ಇಟ್ ಇನ್ಕ್ಲೂಡ್ಸ್ ಕರೆಸ್ಪಾಂಡೆನ್ಸ್ ಆಲ್ಸೋ. ನೀವಿಲ್ಲಿ ಬೆಂಡ್ ಮಾಡ್ತೀರಲ್ವ ಬೆರಳನ್ನ, ನೀವಿಲ್ಲಿ ಬೆಂಡ್ ಮಾಡ್ತಾ ಇದ್ದೀರಾ. ಮೋಸ್ಟ್ ಇಷ್ಟು ದಿವಸ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಇರಬೇಕಿದು. ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿಗೆ ಬೆಂಡ್ ಆಯ್ತಲ್ವಾ? ಕರೆಕ್ಟಾ? ಇಲ್ಲಿಗೆ ಅಲ್ವಾ ಬೆಂಡ್ ಮಾಡಿದ್ದು ನೀವು? ಇಲ್ಲಿ ಬೆಂಡ್ ಮಾಡಿದ್ದೀರಾ ಕರೆಕ್ಟಾಗಿ ಇಷ್ಟಕ್ಕೆ. ಈ ಜಾಗದಲ್ಲಿ ಬೆಂಡ್ ಮಾಡಿದ್ದೀರಾ ಕರೆಕ್ಟಾ? ಈ ಜಾಗದಲ್ಲಿ ಅಲ್ವಾ ಬೆಂಡ್ ಮಾಡಿರೋದು? ಕಾಣಿಸ್ತಿದೆಯಲ್ಲ ಲೈನು? ಇಲ್ಲಿ ಬೆಂಡ್ ಮಾಡಿದ್ದೀವಿ. ನಿಜವಾಗ್ಲೂ ನಾವು ಅಲ್ಲಿ ಬೆಂಡ್ ಮಾಡಿದ್ದೀವಾ? ಈ ಜಾಗದಲ್ಲಿ ಬೆಂಡ್ ಮಾಡ್ತಾ ಇದ್ದೀವಾ? ನಿಮಗೆ ಫ್ರಂಟಲ್ಲಿ ಇನ್ನಲ್ಲಿ ಇಲ್ಲಿ ಬೆಂಡಿಂಗ್ ಇದೆ, ಬಟ್ ಯಾಂಗಲ್ಲಿ ಅಲ್ಲಿ ಬೆಂಡಿಂಗ್ ಇಲ್ಲ, ಅಲ್ಲಿ ಮೂಳೆ ಬರುತ್ತೆ. ನೋಡಿ, ನೀವೆಲ್ಲ ಟಚ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಬೆಂಡ್ ಆಗುತ್ತಾ ಅಂತ ಟಚ್ ಮಾಡಿ ನೋಡಿ. ಈ ಜಾಗದಲ್ಲಿ ನಾವು ಇಷ್ಟು ದಿವಸ ಹಿಂಗೆ ಬೆಂಡ್ ಮಾಡಿಬಿಟ್ಟು ಇಲ್ಲಿ ಕರೆಕ್ಟಾಗಿ ಬೆಂಡ್ ಆಯಿತು ಅಂದ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಜಾಯಿಂಟ್ ಇದೆ, ಫ್ರಂಟಲ್ಲಿ ನಿಮಗೆ ಕಾಣಿಸುತ್ತೆ ಬೆಂಡ್ ಮಾಡ್ದಂಗೆ. ಇದೇ ಜಾಗದಲ್ಲಿ ನೀವು ಹಿಂದೆ ಪೆನ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಬೆಂಡ್ ಮಾಡಿ ನೋಡಿ, ಇಲ್ಲೇನಿದೆ ಅಂತ, ಜಾಯಿಂಟ್ ಇದೆಯಾ ಮೂಳೆ ಇದೆಯಾ ಅಂತ. ಈ ಜಾಗಕ್ಕೆ ಕರೆಕ್ಟಾಗಿ ಬರುತ್ತೆ ನೋಡಿ. ನಾವು ಇಲ್ಲಿ ಲೈನ್ ಹಾಕ್ದಾಗ ಇಲ್ಲಿಗೆ ಬರುತ್ತೆ. ಇಲ್ಲೇನಿದೆ ನೋಡಿ, ಮೂಳೆ ಇದೆಯಾ ಜಾಯಿಂಟ್ ಇದೆಯಾ? ಈ ಜಾಯಿಂಟ್ ಎಲ್ಲಿ ಬರುತ್ತೆ ಅವಾಗ? ನೋಡಿ, ಎಲ್ಲಿ ಬೆಂಡ್ ಆಗ್ತಾ ಇದೆ? ಇಲ್ಲಿ ಬೆಂಡ್ ಆಗ್ತಾ ಇದೆ. ಚೇಂಜ್ ಆಯ್ತಾ? ಇನ್ನಿಗೂ ಯಾಂಗಿಗೂ. ಇನ್ನಲ್ಲಿ ನಿಮ್ಮ ಜಾಯಿಂಟ್ ಇಲ್ಲಿ ಬರುತ್ತೆ, ಯಾಂಗಲ್ಲಿ ಇನ್ನೂ ಕೆಳಗಡೆ ಬರುತ್ತೆ. ಗೊತ್ತಾಯ್ತಾ ಅದು ಪಾಯಿಂಟು? ಇನ್ನಲ್ಲಿ ನಿಮ್ಗೆ ಇಲ್ಲಿದೆ ಜಾಯಿಂಟು, ನಾವು ರಿಂಗ್ ಹಾಕ್ತೀವಲ್ವ, ಇಲ್ಲಿಗೆ ರಿಂಗ್ ಹಾಕ್ಬಿಡ್ತೀವಿ ಕರೆಕ್ಟಾ ಈ ಜಾಯಿಂಟ್ಗೆ. ಬಟ್ ಇದು ಇನ್ನು ಯಾಂಗ್ಗೆ ಇಲ್ಲಿ ಬರುತ್ತೆ. ಈ ಜಾಗದಲ್ಲಿ ಬೆಂಡ್ ಆಗ್ತಾ ಇರೋದು ನೋಡಿ. ಈ ಜಾಗದಲ್ಲಿ ಏನಿದೆ ನಿಮಗೆ? ಇಲ್ಲಿ ಬರುತ್ತೆ, ಎಕ್ಸಾಕ್ಟ್ ಜಾಯಿಂಟ್ ಇಲ್ಲಿ ಬರುತ್ತೆ, ಈ ಜಾಗದಲ್ಲಿ ಬರುತ್ತೆ. ನೀವು ಟ್ರೀಟ್ಮೆಂಟ್ ಎಲ್ಲಿ ಕೊಡ್ತೀರಾ ಅವಾಗ? ಈ ಜಾಯಿಂಟಿಗೆ ಕೊಡ್ತೀರಾ, ಇಲ್ಲಿ ಕೊಡ್ತೀರಾ? ಆಯುರ್ವೇದಿಕಲ್ಲಿ ನೀವು ಇಲ್ಲೂ ಟ್ರೀಟ್ಮೆಂಟ್ ಕೊಡ್ಬೋದು. ಈ ಜಾಯಿಂಟ್ಗಿಂತ ಈ ಜಾಯಿಂಟಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಇನ್ನೂ ಫಾಸ್ಟಾಗಿ ವರ್ಕ್ ಆಗುತ್ತೆ. ಆ್ಯಕ್ಚುಲಿ ಜಾಯಿಂಟ್ ಇರೋದು ಇಲ್ಲಿ, ಎಕ್ಸಾಕ್ಟಾಗಿ ಜಾಯಿಂಟ್ ಬರೋದು ಇದು. ನಾವು ಸುಜೋಕ್ ಥೆರಪಿಯಲ್ಲಿ ನಾವು ಮಾಡೋ ಮಿಸ್ಟೇಕ್ ಏನು ಅಂದರೆ, ನಾವು ಲೆಗ್ ಅಂತ ತಗೊಂಡಾಗ ಇಲ್ಲಿ ಕೊಟ್ಬಿಡ್ತೀವಿ ಟ್ರೀಟ್ಮೆಂಟ್ನ. ನಿಮಗೆ ತೊಡೆ ಭಾಗದಲ್ಲಿ ಸೊಂಟ ನೋವು ಅಂದಾಗ ನಾವೇನು ಮಾಡ್ತೀವಿ ಅಂದರೆ, ನಾವು ಈ ಪಾರ್ಟನ್ನು ಇಲ್ಲೇನು ಕಾಣಿಸ್ತಾ ಇದೆಯಲ್ವ, ನಾವು ಈ ಪಾರ್ಟನ್ನು ಗಣನೆಗೆ ತೊಗೊಳ್ಳಲ್ಲ. ಇದಿಷ್ಟು ನಾವೆಲ್ಲ ಇಷ್ಟರಲ್ಲೇ ಹೋಗ್ಬಿಡ್ತೀವಿ. ಸೊಂಟ ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಟ್ರೀಟ್ಮೆಂಟ್ ಕೊಡೋಣ ಅಂತ. ಇದಿಷ್ಟು ಜಾಗದಲ್ಲಿ ಪಾಯಿಂಟ್ಗಳು ಬರುತ್ತೆ. ನಿಮ್ಮ ಬಟಕ್ಸ್ ಅಂತ ಬರೋದು ಪೂರ್ತಿ ಈ ಭಾಗದಲ್ಲಿ ಬರುತ್ತೆ, ಇಷ್ಟು ಬರುತ್ತೆ. ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಸೊಂಟ ನೋವು ಅಂದಾಗ ಕರೆಕ್ಟಾಗಿ ಇಲ್ಲಿ. ಅವ್ರ ಮೂಳೆ ಎಲ್ಲ ಎಂಡ್ ಆಗುತ್ತೆ ಕೇಳಿ. ನೀವು ಫಿಸಿಕಲಾಗಿ ಅವ್ರನ್ನ ಎಕ್ಸಾಮೈನ್ ಮಾಡಿದಾಗ ಕರೆಕ್ಟ್ ಜಾಗದಲ್ಲಿ ಎಲ್ಲಿ ಅಂತ ಕೇಳಿದಾಗ ಅವ್ರು ಸೊಂಟ ನೋವು ಅಂತಾರೆ. ನಾವು ಸೊಂಟ ನೋವು ಅಂದರೆ ಇಲ್ಲಿ ಕೊಟ್ಬಿಡ್ತೀವಿ, ಇಲ್ಲೆಲ್ಲ ಬಣ್ಣ ಹಾಕ್ಬಿಡ್ತೀವಿ, ಸೊಂಟ ನೋವು ಹೋಗ್ಬಿಡುತ್ತೆ ಅಂತ. ಇದು ಹೋಗೋದಿಲ್ಲ. ಇದು ಆ್ಯಕ್ಚುಲಿ ಇಲ್ಲಿಂದ ಮೇಲ್ಭಾಗಕ್ಕೆ ಪಾಯಿಂಟನ್ನು ಹುಡುಕಿ ನೀವು ಅಲ್ಲಿ ನೀವು ಕಲರ್ ಅಪ್ಲೈ ಮಾಡೋದಾಗಲಿ, ಸೀಡ್ ಅಪ್ಲೈ ಮಾಡೋದಾಗಲಿ ಮಾಡಬೇಕು.
ನಾವೇನು ಮಾಡ್ತೀವಿ ಅಂದರೆ ಪೇಷಂಟ್ ಬೇಗ ನೋಡಬೇಕು, ಬೇಗ ಕಳಿಸ್ಬೇಕು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಹಿಂಗೆ ಪ್ರೆಸ್ ಮಾಡ್ತೀವಿ, ಯಾವುದೋ ಒಂದು ಪಾಯಿಂಟ್ ಪೇಯ್ನ್ ಇದೆಯಾ, ಆಯಿತು ಅಲ್ಲಿ ಹಾಕ್ಬಿಡೋಣ ಅಂತ ಹಾಕ್ತೀವಿ. ಆ್ಯಕ್ಚುಲಿ ಆ ಪಾಯಿಂಟ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ನಾವು ನೋಡಬೇಕು. ಈಚ್ ಆ್ಯಂಡ್ ವೆರಿ ಪಾಯಿಂಟು, ನಿಮಗೆ ಪಾಯಿಂಟ್ ಎಲ್ಲಿ ಬಂತು, ಇದು ಏನಕ್ಕೆ ರಿಲೇಟೆಡ್ ಆರ್ಗನ್ ಆಗಿದೆ, ಅವ್ರು ಹೇಳೋ ಸಿಮ್ಟಮ್ಸ್ಗೂ ಇದಕ್ಕೂ ಕೋರಿಲೇಟ್ ಆಗುತ್ತಾ ಇಲ್ವಾ, ಇದನ್ನು ಫಸ್ಟ್ ನೀವು ಡಯಾಗ್ನೈಸ್ ಮಾಡ್ಕೋಬೇಕು. ಕೋರಿಲೇಟ್ ಆದರೆ ಆ ಪಾಯಿಂಟನ್ನು ಅವರಿಗೆ ಸಜೆಸ್ಟ್ ಮಾಡಬೇಕು. ಇಲ್ಲ ಅಂದರೆ ಅದು ಇನ್ನೊಂದು ಪಾಯಿಂಟ್ ಆಗಿರುತ್ತೆ, ಅವ್ರಿಗೆ ಇನ್ನೊಂದು ಕಾಯಿಲೆ ಇರುತ್ತೆ, ಆ ಕಾಯಿಲೆ ವಾಸಿ ಆಗುತ್ತೆ, ಬಟ್ ಅವ್ರ ಗಮನಕ್ಕೆ ಬಂದಿರೋದಿಲ್ಲ. ಅದು ನೋವು ಬರೋ ತನಕನೂ ನಾವು ಯಾರೂ ಒಪ್ಕೊಳ್ಳಲ್ಲ ನನಗೆ ಈ ಥರ ಕಾಯಿಲೆ ಇದೆ ಅಂತ. ಬಂದ ಮೇಲೆ ಮಾತ್ರ ನೀವಾಗಲಿ ನಾನಾಗಲಿ ಪೇಷಂಟ್ ಆಗಲಿ. ಸೊ ಅದು ಸಹಜವಾಗಿರುತ್ತೆ. ಸೊ ಇಲ್ಲಿರೋ ಪಾಯಿಂಟನ್ನು ಹಾಕಿ ಅವ್ರು ನನಗೊಂದು ವಾರದಲ್ಲಿ ವಾಸಿಯಾಗಿಲ್ಲ ಅಂದಾಗ, ಸೊ ಅದು ಬೇರೆ ಕಾಯಿಲೆ ವಾಸಿಯಾಗಿರುತ್ತೆ. ಈ ಸೊಂಟ ನೋವಿರೋ ಪಾಯಿಂಟು ನೀವು ಟ್ರೀಟ್ ಮಾಡಿರಲ್ಲ, ಇಲ್ಲ ಟ್ರೀಟ್ ಮಾಡೋಕ್ಕೆ ಮುಂಚೆ ಅಲ್ಲೇ ಕರೆಕ್ಟಾಗಿ ಡಯಾಗ್ನೈಸ್ ಮಾಡಿ ಬೇರೆ ಬೇರೆ ಏನೇನು ಕಾಯಿಲೆಗಳಿರ್ಬೋದು, ಅವ್ರಿಗೆ ಏನು ತೊಂದರೆಗಳಾಗ್ಬೋದು ಅಂತ ನೋಡಿ ನೀವು ಆಮೇಲೆ ಟ್ರೀಟ್ಮೆಂಟನ್ನು ಕೊಡುವಂಥದ್ದು. ಕರೆಸ್ಪಾಂಡೆನ್ಸ್ ಮತ್ತು ಇನ್ಸೆಕ್ಟ್ ಸಿಸ್ಟಮ್. ಇನ್ಸೆಕ್ಟ್ ಸಿಸ್ಟಮಲ್ಲೂ ಅಷ್ಟೇ, ಇನ್ಸೆಕ್ಟ್ ಸಿಸ್ಟಮಲ್ಲಿ ನೀವೇನಾರ ಸೊಂಟ ನೋವಿಗೆ ಅಂತ ಇಲ್ಲಿ ಕೊಡೋಕ್ಕೆ ಆಗಲ್ಲ. ಇದು ನಮಗಿಲ್ಲಿ ಕಾಣಿಸುತ್ತೆ, ಇದು ಬೆಂಡಾದಾಗ ಇಲ್ಲಿ ಸೊಂಟ ಇಲ್ಲೇ ಅಂತ ಕಾಣಿಸುತ್ತೆ, ಬಟ್ ನಾವು ಕೊಡಬೇಕಾಗಿರೋ ಟ್ರೀಟ್ಮೆಂಟು ಇಲ್ಲಿ ಕೊಡಬೇಕು. ಇನ್ಸೆಕ್ಟ್ ಸಿಸ್ಟಮ್ ಅಂತ ತಗೊಂಡಾಗ ಇಲ್ಲಿ ಬರುತ್ತೆ ಅವರಿಗೆ. ಲೆಗ್ಸ್ ಎಲ್ಲ ಎಂಡ್ ಆಗೋದು ಇಷ್ಟರಲ್ಲೇ ಎಂಡ್ ಆಗಿಬಿಡುತ್ತೆ, ಇಲ್ಲಿಂದನೇ ಎಂಡ್ ಆಗಿಬಿಡುತ್ತೆ, ಇಷ್ಟರಲ್ಲೇ ಎಂಡ್ ಆಗಿಬಿಡುತ್ತೆ ಅದು. ಇದು ಎಕ್ಸ್ಟ್ರಾ ಪ್ರೊಜೆಕ್ಟರಿ ಆರ್ಗನ್ಸ್ ಅಂತ ಹೇಳ್ತೀವಿ ನಾವು ಇದನ್ನು. ಇನ್ಸೆಕ್ಟ್ ಸಿಸ್ಟಮಲ್ಲಿ ಪ್ರೊಜೆಕ್ಟರಿ ಆರ್ಗನ್ಸ್. ಇನ್ನಿಗೂ ಯಾಂಗಿಗೂ ಡಿಫ್ರೆನ್ಸ್ ಬರುತ್ತೆ, ಸೈಜಲ್ಲಿ ಡಿಫ್ರೆನ್ಸ್ ಬರುತ್ತೆ. ಯಾಕೆ ಅಂದರೆ ನೇಚರಲ್ಲಿ ಇರೋದೇ ಹಾಗೆ. ಅದನ್ನು ನೀವೇನು ಆಯುರ್ವೇದಿಕ್ಕಲ್ಲಿ ಈ ಜಾಯಿಂಟ್ಗೆ ಹಾಕ್ತಾ ಇದ್ರಲ್ಲ, ನೀವು ಈ ಜಾಯಿಂಟ್ ಬದಲಾಗಿ ಬ್ಯಾಕ್ ಸೈಡ್, ಫ್ರಂಟಲ್ಲಿ ಇಲ್ಲ ಹಾಕಿ, ನೀವು ಬ್ಯಾಕ್ ಸೈಡ್ ಕಲರ್ ಹಾಕ್ಬೇಕಾದ್ರೆ ಇಲ್ಲಿ ಕಲರ್ ಹಾಕಿ, ಸೇಮ್ ಕಲರ್, ಇಲ್ಲೇನು ಕಲರ್ ಹಾಕ್ತಿರಲ್ವ ಅದೇ ಕಲರ್ಸ್ನ ಇಲ್ಲಿ ಹಾಕೋ ಬದಲು ಇಲ್ಲಿ ಹಾಕಿ, ರಿಸಲ್ಟ್ ಇನ್ನೂ ಫಾಸ್ಟಾಗಿ ಬರುತ್ತೆ ನಿಮಗೆ. ಇನ್ಸೆಕ್ಟ್ ಸಿಸ್ಟಮು ಕರೆಸ್ಪಾಂಡೆನ್ಸ್ ಸಿಸ್ಟಮ್ಗಿಂತ ಫಾಸ್ಟ್ ಇರುತ್ತೆ, ಮಿನಿ ಸಿಸ್ಟಮ್ ಇನ್ಸೆಕ್ಟ್ಗಿಂತ ಫಾಸ್ಟ್ ಆಗಿರುತ್ತೆ. ಒನ್ಸ್ ಅಗೇನ್ ಮಿನಿ ಸಿಸ್ಟಮ್ ಅಂತ ತಗೊಂಡಾಗಲೂ ಸಹ ನೀವು ಅಕ್ಯುರಸಿ ಬೇಕು. ನೀವು ಎಷ್ಟು ಅಕ್ಯುರೇಟಾಗಿ ಕಲರ್ ಹಾಕ್ತೀರಾ, ಎಷ್ಟು ಶಾರ್ಪಾಗಿ ಕಲರ್ ಹಾಕ್ತೀರಾ, ಅಷ್ಟು ಫಾಸ್ಟಾಗಿ ರಿಸಲ್ಟ್ ಬರುತ್ತೆ. ಸೊ ನಾವು ಯೂಸ್ ಮಾಡಬೇಕಾಗಿರೋದು ಏನು ಅಂದರೆ ಕರೆಸ್ಪಾಂಡೆನ್ಸು. ಕಲರ್ ಹಾಕೋದಕ್ಕಾದರೆ ಕರೆಸ್ಪಾಂಡೆನ್ಸು ಪ್ಲಸ್ ಇನ್ಸೆಕ್ಟಲ್ಲಿ ಸಾಕಷ್ಟು ಜಾಗ ನಮಗೆ ಸಿಕ್ಕುತ್ತೆ ಕಲರ್ ಹಾಕೋದಕ್ಕೆ. ಇದಿಷ್ಟು ಕರೆಸ್ಪಾಂಡೆನ್ಸು ಪ್ಲಸ್ ಇನ್ಸೆಕ್ಟ್ ಸಿಸ್ಟಮ್ ಆಯಿತು. ಇವತ್ತಿಗೆ ಕರೆಸ್ಪಾಂಡೆನ್ಸು ಪ್ಲಸ್ ಪ್ರೈಮರಿ ಸೆಕೆಂಡ್ರಿ ಇನ್ಸೆಕ್ಟ್ ಸಿಸ್ಟಮು ಇವತ್ತಿಗೆ ಇದಿಷ್ಟು ಸಾಕು.